ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಚಿತ್ರದುರ್ಗದಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ. ಸೊ ನವೆಂಬರ್ 12ನೇ ತಾರೀಕಿಂದ ನವೆಂಬರ್ 16ನೇ ತಾರೀಕಿನವರೆಗೂ ಕಂಟಿನ್ಯೂ 4 ದಿನ ಸ್ವದೇಶಿ ಮೇಳ ನಡೀತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಸೊ ಹತ್ರದಲ್ಲೇ ಯಾರ್ಯಾರಿದ್ದೀರಾ ಒಂದು 40-50 ಕಿಲೋಮೀಟರ್ ದೂರದಲ್ಲಿರೋರು ಕೂಡ ಬಂದು ಜಾಯ್ನ್ ಆಗ್ಬೋದು. ಇದು ಬೆಳಗ್ಗೆಯಿಂದ ನೈಟ್ 11 o'clock ಇರುತ್ತೆ. ಒಂದು 10:30ವರೆಗೂ ಇರುತ್ತೆ ಮಿನಿಮಮ್. ಆದರೆ 11ವರೆಗೂ ಕಂಪಲ್ಸರಿ ಒಳಗಡೆ ಎಂಟ್ರಿ ಇದ್ದವ್ರಿಗೆ ಆಚೆ ಬರ್ಬೋದು. ಸೊ ನೀವು ಬರ್ತಾ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದರೆ ನಮ್ಮ ಮುಂದಿನ ಪರಂಪರೆ ಏನು, ಹಿಂದೆ ನಾವು ಏನೇನೋ ಉಳಿಸಿದ್ದೀವಿ ಮತ್ತು ನೀವು ಏನೇನೋ ಮುಂದೆ ಬೆಳೆಸ್ಕೊಂಡು ಹೋಗ್ರಿ ಅಂತ ಮಕ್ಕಳಿಗೆ ನೀಟಾಗಿ ಅರ್ಥ ಮಾಡಿಸ್ಬೋದು. ನಾವು ಯಾವ ಥರ ನೋಡಿರಲಿಲ್ಲ ಹಚ್ಚುಗಳನ್ನ, ಅದೆಲ್ಲ ಹಚ್ಚುಗಳು ಕೂಡ ಇಲ್ಲಿ ಬಂದಿತ್ತು. ಆಮೇಲೆ ಹೊಸ ರೀತಿಯ ಅಂದರೆ ಕೈಯಿಂದ ನೇಯ್ದಿರೋ ಅಂಥ ಸ್ಯಾರಿಗಳು ಕೂಡ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಪೂರ್ತಿಯಾಗಿ ಎಲ್ಲ ಸ್ವದೇಶಿ ವಸ್ತುಗಳು ಅಂದರೆ ನೇಕಾರರಿಂದ ನೇರವಾಗಿ ಗ್ರಾಹಕರಿಗೆ ಮಾರ್ತಾ ಇರೋಂಥ ಮೇಳ ಇದು. ಸೊ ನಾವೇನೆಲ್ಲ ಶಾಪ್ಗೆ ಹೋಗಿ ಪರ್ಚೇಸ್ನ ಮಾಡ್ತೀವಿ, ಅಲ್ಲಿ ಹೇಳೋ ರೇಟ್ಗೆ GST ಎಲ್ಲ ಪೇ ಮಾಡಿ ಬರ್ತೀವಿ. ಸೊ ನನ್ನ ಪ್ರಕಾರ ಅದು ವರ್ತ್ ಅಂತ ಅನ್ಸಲ್ಲ. ಸೊ ಏನು ಅಂದರೆ, ಇವಾಗ ನಮ್ಮ ರೈತರಿಗೆ, ನಮ್ಮ ನೇಕಾರರಿಗೆ ನಾವು ಸಪೋರ್ಟ್ ಮಾಡಿದಲ್ಲಿ ಬೇರೆ ಯಾರು ಸಪೋರ್ಟ್ ಮಾಡಿದ್ರೆ ಅದು ನಮ್ಮ ಸ್ವದೇಶಿ ವಸ್ತುಗಳಿಗೆ. ಸೊ ಇದ್ರ ಬಗ್ಗೆ ನೀವು ಇನ್ನೂ ತಿಳ್ಕೊಬೇಕು ಅಂದರೆ ಖಂಡಿತ ಸ್ಟಾಲ್ನ ಒಂದ್ಸತಿ ವಿಸಿಟ್ ಮಾಡಿ. ತುಂಬ ಬೃಹತ್ ಆಕಾರದಲ್ಲಿ ಮಾಡಿದ್ದಾರೆ ನಮ್ಮ ಸ್ವದೇಶಿ ಮೇಳನ. ಎಲ್ಲ ಥರ ಐಟಮ್ಸ್ಗಳು ಬಂದಿದ್ದಾವೆ. ಸ್ಯಾರಿ ಆಗಿರಲಿ, ಹಪ್ಪಳ, ಉಪ್ಪಿನಕಾಯಿ, ಯಾರೆಲ್ಲ ಉಪ್ಪಿನಕಾಯಿ ಫೇವ್ರೇಟ್ಸ್ ಇದ್ದೀರಾ ತುಂಬ ಸಖತ್ತಾಗಿ ನಾನು ಕೂಡ ಪರ್ಚೇಸ್ ಮಾಡ್ಕೊಂಬಂದೆ. ಆಮೇಲೆ ಕೆಲವು ಆರ್ಗ್ಯಾನಿಕ್ ಆಯಿಲ್ಸು, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಇದು ತುಪ್ಪ, ಪ್ರತಿಯೊಂದನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ನಿಮಗೂ ಏನಾರ ಬೇಕು ಅಂತ ಅನ್ಸಿದ್ರೆ ಖಂಡಿತ ಹೋಗಿ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳಿಗೂ ಪರಿಚಯ ಮಾಡಿಸಿ. ಸ್ವದೇಶಿ ವಸ್ತುಗಳು ಅಂದರೆ ಏನು ಅಂತ ನೀವು ತಿಳ್ಕೊಬೋದು. ಹಾಗೆಯೇ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಯಾರೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಟ್ರೈನಿಂಗ್ನ ತಗೋಬೇಕಂತ ಇರ್ತೀರಾ, ಕ್ಯಾಮ್ರಾ ವರ್ಕ್ನ ಕಲಿಬೇಕಂತ ಇರ್ತೀರಾ, ಅಥವಾ ಬ್ಯೂಟಿಷಿಯನ್ನು, ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಇದ್ದರೆ ಖಂಡಿತ ರೋಡ್ ಸೈಡ್ ಸಂಸ್ಥೆಯವರು ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಬ್ಯೂಟಿಷಿಯನ್ ಕೋರ್ಸು ಅಥವಾ ಮೇಕಪ್ ಆರ್ಟಿಸ್ಟ್ ಕೋರ್ಸು ರೋಡ್ ಸೈಡ್ ಸಂಸ್ಥೆಯಿಂದ ಕಡೆಯಿಂದ ನಡೀತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಅದರಲ್ಲಿ ನಿಮಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಮೊಬೈಲ್ ರಿಪೇರಿ, ಈ ಥರ ಎಲ್ಲ ಸುಮಾರಷ್ಟು ಆಪ್ಷನ್ಸಲ್ಲಿದ್ದಾವೆ. ಸೊ ನೀವು ಬೇಕಂದರೆ ಖಂಡಿತ ಹೋಗಿ ರೋಡ್ ಸೈಡ್ ಸಂಸ್ಥೆನ ಹತ್ತಿರದಲ್ಲಿ ಇದ್ದರೆ ಹೋಗಿ ರಿಜಿಸ್ಟರ್ ಮಾಡಿಸಿ. ಅವರು ನಿಮಗೆ ಯಾವತ್ತು ಇರುತ್ತೆ ಆ ಪ್ರೋಗ್ರಾಮ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ನಾನು ಇದ್ರ ಬಗ್ಗೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು, ಕೆಲವೊಂದು ಫಾರ್ಮ್ಸ್ ಇತ್ತು ಅದನ್ನು ನೋಡಿ ಚೆಕ್ ಮಾಡಿಸ್ಕೊಂಡು ತಗೊಂಡು ಕೂಡ ನಾನು ಬಂದೆ. ಯಾಕಂದರೆ ನನ್ನಿಂದ ಬೇರೆಯವ್ರಿಗೆ ಯಾವ್ದಾದ್ರು ವಿಷಯ ಗೊತ್ತಾಗಲಿ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂದಿದ ತಕ್ಷಣ ಇಲ್ಲಿ ಪುಳಿಯೋಗರೆ ಮತ್ತು ಇದು ಚಟ್ನಿ ಪುಡಿನ ಮಾರ್ತಾಯಿದ್ರು. ಸಖತ್ತಾಗಿತ್ತು ಟೇಸ್ಟ್. ನನಗೆ ಹೋಮ್ ಡೆಲಿವರಿ ಕೊಡ್ತೀರಾ ಅಂದರೆ ಖಂಡಿತ ಕೊಡ್ತೀವಿ. ಚಿತ್ರದುರ್ಗದಲ್ಲಿ ಯಾರಾದರೂ ಇದ್ದರೆ ಖಂಡಿತ ಅವ್ರ ಕಡೆಯಿಂದ ತಗೊಳ್ಳಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಉಪ್ಪಿನಕಾಯಿ. ನನಗೆ ಇದರಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಸಖತ್ ಇಷ್ಟ ಆಯಿತು. ಅದು ಸ್ವೀಟ್ ಆ್ಯಂಡ್ ಸಾಲ್ಟು ಟೇಸ್ಟ್ ಕೂಡ ಕೊಟ್ಟರು ನೋಡೋಕ್ಕೆ ಅಂತ. ನಾನಂತೂ ಫಿದನೇ ಆದದ್ದು. ನಾನು ಸಖತ್ ಇಷ್ಟ ಆಯಿತು. ನಾನು ತಗೊಂಬಂದೆ. ಕೆಲವು ಕಡೆ ಎಲ್ಲ ಅಲ್ಲಿ ಅದೇ ಫೈನಾನ್ಸ್, ಅಂದರೆ ನಾವು ಹೂಡಿಕೆನ ಯಾವ ಥರ ಮಾಡಬೇಕು, ಬಡ್ಡಿಗಳು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿ ಮಾತಾಡ್ತಾಯಿದ್ರು, ಹೇಳ್ತಾಯಿದ್ರು, ಇನ್ಫಾರ್ಮೇಷನ್ ಕೊಡ್ತಿದ್ರು. ಬಂದರೆ ಎಲ್ಲ ಗ್ರಾಹಕರಿಗೂ. ಹಾಗೆಯೇ ಸುಮಾರಷ್ಟು ಸ್ಟಾಲ್ಗಳಲ್ಲೇ ಹಾಕಿದ್ದಾರೆ. ಒರಿಜಿನಲ್ ಜೇನುತುಪ್ಪ ಆಗಿರಲಿ, ಅಥವಾ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರೋಂಥ ಐಟಮ್ಸ್ ಆಗಿರಲಿ, ಊದಿನ ಕಡ್ಡಿ, ಹೀಗೆ ಪ್ರತಿಯೊಂದೂ. ಅಂದರೆ ನಮ್ಮ ರೈತರು ಏನು ಗುಡಿ ಕೈಗಾರಿಕೆಗಳನ್ನ ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋದಿತ್ತಲ್ಲ, ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪ್ರೋಗ್ರಾಮ್ ಮಾತ್ರ. ಎಷ್ಟೋ ಕಡೆಯಿಂದ ನಾವೆಲ್ಲೆಲ್ಲೋ ಮಾಲ್ಸ್ಗೆ, ಆಮೇಲೆ ಇನ್ನೊಂದು ಥಿಯೇಟರ್ಸ್ಗೆ ಹೋಗಿ ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಒಳ್ಳೆ ವಸ್ತುಗಳನ್ನ, ಈ ಥರ ಒಂದು ಒಳ್ಳೆ ಎಕ್ಸಿಬಿಷನ್ನ ನೋಡೋದು ನನ್ನ ಪ್ರಕಾರ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ. ಕೆಲವೊಂದು ಹಂಗೆ ಚನ್ನಪಟ್ಟಣದ ಗೊಂಬೆಗಳು ಕೂಡ ಅಲ್ಲಿ ತಂದಾಕಿದ್ರು. ಇಲ್ಲಿ ನೀವು ನೋಡ್ತಿರೋಂಗೆ ಸುಮಾರಷ್ಟು ಶೋರೂಮ್ಸ್ ಅವರು ಮತ್ತು ತೋಟಗಾರಿಕೆ ಇಲಾಖೆಯವರು ಏನದು ಔಷಧಿಗಳು ಯಾವ್ಯಾವ ಥರ ಸಿಗುತ್ತೆ, ಅಂದರೆ ಆರ್ಗ್ಯಾನಿಕ್ ನಾವೇನೇನು ಬಳಸಬೇಕು ಅನ್ನೋದ್ರ ಬಗ್ಗೆ, ಖಾದಿಯಿಂದ ಮಾಡಿರೋ ಬಟ್ಟೆಗಳು, ಆಮೇಲೆ ಬುಟ್ಟಿಯಿಂದ ಅಂದರೆ ಬಿದಿರಿಂದ ಮಾಡಿರೋಂಥ ಬುಟ್ಟಿಗಳು, ಇದೆಲ್ಲ ಸ್ಟಾಲ್ನೂ ಅಲ್ಲಿ ಹಾಕಿದ್ರು. ಸೊ ನೀವು ಇದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ನೋಡಬೇಕು ಅಂದರೆ ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ಹೋಗಿ ನೋಡೋದೇ ಬೆಟರ್ ಅಂತ ಅನಿಸುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರಲ್ಲಿ ಆ ಉಪ್ಪಿನಕಾಯಿ ಒಂದು. ನೆಕ್ಸ್ಟ್ ಬಂದು ಈ 3D ಎಫೆಕ್ಟ್, ನನಗೆ ಈ ಥರ ಪಿಕಾಕ್ ಡಿಸೈನ್ದು ಒಂದು ಪ್ರಿಂಟ್ ಬೇಕಾಗಿತ್ತು. ಇದನ್ನು ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ಲೈವಲ್ಲಿ ನೋಡಿದ್ರೆ ಮಾತ್ರ ಚಿಂದಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಖಂಡಿತ ಮತ್ತೆ ನಾಳೆ ಹೋಗಿ ತಗೋತೀನಿ. ನನಗೆ ಇತ್ತೀಚೆಗೆ ಅದೇನೋ ಬುಕ್ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಬುಕ್ನು ಒಂದು ರೌಂಡ್ ನೋಡಿದೆ. ಸೊ ಕಂಟಿನ್ಯೂ ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ಬುಕ್ ಬಗ್ಗೆ. ಸೊ ಇಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ, ಯಾರೆಲ್ಲ ಟೂರಿಸಮ್ ಪ್ಯಾಕೇಜಸ್ ನೋಡ್ತಿರ್ತೀರಾ ಚಿತ್ರದುರ್ಗದಿಂದ, ಖಂಡಿತ ಇವರು ನಿಮಗೆ ಎಲ್ಲ ಕಡೆ ಟ್ರಾವೆಲ್, ಆಲ್ ಓವರ್ ಕರ್ನಾಟಕ, ಇಂಡಿಯಾ, ಔಟ್ ಆಫ್ ಸ್ಟೇಟ್ ಕೂಡ ಅವರು ಟ್ರಾವೆಲ್ ಟೂರಿಸ್ಟ್ನ ಮಾಡ್ತಿದ್ದಾರೆ. ಸೊ ನಾನು ಇದ್ರ ಬಗ್ಗೆ ವಿಚಾರಿಸಿದೆ. ಯಾಕಂದರೆ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ
ಅಮರ್ನಾಥ್ಗೆ ಹೋಗೋ ಪ್ಲ್ಯಾನಲ್ಲಿ ಇದ್ವಿ. ಸೊ ಅದ್ರ ಬಗ್ಗೆ ನನಗೂ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತ ಅನ್ನಿಸ್ತು. ನಾನು ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿದೆ ಯಾವ ಥರ ಏನು ಅಂತ. ಸೊ ಅವ್ರು ನನಗೆ ಒಂದು ಎನ್ವಲಪ್ನ ಕೊಟ್ಟು ಈ ಥರ ಇರುತ್ತೆ ಪ್ಲ್ಯಾನ್ಸ್ ಎಲ್ಲನೂ, ಸೊ ಖಂಡಿತ ಕೊಟ್ಟರೆ ನಂಬರ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಹೇಳ್ತೀವಂತ ಅಂದರು. ಸೊ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂದರೆ ನಾನು ಸ್ವದೇಶಿ ಮೇಳಕ್ಕೆ ಹೋಗಲೇಬೇಕು ಅಂತ ಹೋಗಿದ್ದ ಕಾರಣ ಇದೇನೆ. ನೀವೀಗ ನೋಡ್ತೀರ, ನಾನು ಇಳ್ಕಲ್ ಸೀರೆ ತಗೋಬೇಕು ಅಂತ ತುಂಬ ದಿನಗಳಿಂದ ನಾನು ಅಂದ್ಕೊಂಡಿದ್ದೆ. ಅದು ನನಗೆ ಒರಿಜಿನಲ್ ಸೀರೆನೇ ಬೇಕಾಗಿತ್ತು. ಸೊ ನಾನು ಇವ್ರ ಹತ್ರ ಕೇಳ್ತಿದ್ದೀನಿ ಯಾವ ಥರ ಈ ಸೀರೆಗಳು ಒರಿಜಿನಲ್ಲ ಏನು, ಅಥವಾ ಶಿಂಕ್ ಆಗುತ್ತಾ, ನೀರಲ್ಲಿ ವಾಶ್ ಮಾಡಿದ್ಮೇಲೆ ಶಿಂಕ್ ಆಗ್ಬೋದಾ ಅಂತ. ಅವ್ರು ಹೇಳ್ತಿದ್ರು ಖಂಡಿತ ಇದು ಏನು ಶಿಂಕ್ ಆಗಲ್ಲ, ನಿಮಗೆ ಇದು ಕಾಂಟ್ರಾಸ್ಟ್ ಕಲರ್ ಬರಲ್ಲ, ನೀವು ರನ್ನಿಂಗ್ಗೆ ತಗೋಬೋದು. ನೀವು ಕಾಂಟ್ರಾಸ್ಟ್ ಪೇರ್ ಮಾಡ್ತೀನಿ ಅಂದ್ರೂ ಆಪ್ಷನ್ ಇದೆ. ಸೊ ನಿಮಗೆ ಯಾರಿಗೆಲ್ಲ ಈ ಥರ ಈ ಸ್ಯಾರಿ ಅಂದರೆ ಇಳ್ಕಲ್ ಸ್ಯಾರಿ ಇಷ್ಟ ಅಂತ ಖಂಡಿತ ಹೇಳಿ. ನಾನು ಅಪ್ಕಮಿಂಗ್ ಡೇಸಲ್ಲಿ ಇದ್ರದ್ದು ವೀಡಿಯೋಸು ಫೋಟೋಸ್ ಸಿಕ್ಕರೆ ಖಂಡಿತ ಹಾಕ್ತೀನಿ. ನಾನು ಯಾವ ಸೀರೆನ ಸೆಲೆಕ್ಟ್ ಮಾಡಿದೆ ಅಂತೇಳಿ ನಾನು ಲಾಸ್ಟ್ಗೆ ನಿಮಗೆ ಫೋಟೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೊರಟ್ವಿ. ನೈಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ವ್ಯೂವಲ್ಲಿ ತುಂಬ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇತ್ತು. ತುಂಬ ಜನ ಮಕ್ಕಳನ್ನ ಕರ್ಕೊಂಬಂದಿದ್ರು ಅಲ್ಲಿ. ಯಾಕಂದರೆ ನಮ್ಮ ದೇಶದ ವಸ್ತುಗಳು ಯಾವ್ಯಾವ ಥರ ಇರುತ್ತೆ, ಈಗೆಲ್ಲನೂ ಏನದು ಕೆಮಿಕಲ್ ರೀತಿಯಲ್ಲೇ ಸಿಗುತ್ತೆ, ಮತ್ತು ಫಾಸ್ಟ್ ಫುಡ್ ಸಿಗುತ್ತೆ. ಅದರಿಂದ ಎಷ್ಟು ಜನದ ಪರಿಶ್ರಮ ಇದೆ ಅಂತ ಈಗಿನ ಮಕ್ಕಳಿಗೆ ಖಂಡಿತ ಗೊತ್ತಿಲ್ಲ. ಸೊ ಹಾಗಾಗಿ ನನಗನ್ಸಿದ ಮಟ್ಟಿಗೆ ನಾವು ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾವ ಥರ ಏನು, ಅಥವಾ ನಮ್ಮ ಗೊತ್ತಿಲ್ಲ ಅಂದವ್ರಿಗೂ ಈ ವಿಡಿಯೋಗಳಿಂದ ಗೊತ್ತಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಖಂಡಿತ ಕರ್ಕೊಂಬಂದು ನಿಮ್ಮ ಮಕ್ಕಳು. ಸೊ ಸೀರೆ ಪಾರ್ಟ್ ಇನ್ನೂ ಮುಗ್ದಿಲ್ಲ, ಮತ್ತೆ ಸೀರೆ ಪಾರ್ಟ್ ಇಲ್ಲೇ ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಅಲ್ಲಿ ನಾನು ಸೀರೆನ ಪರ್ಚೇಸ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ಟಾಲ್ ಇತ್ತು, ಅಲ್ಲಿಗೆ ಹೋಗೋಣಂತದೆ. ಅಲ್ಲೂ ಅಷ್ಟೇ ಪ್ಯೂರ್ ಕಾಟನ್ ಸ್ಯಾರಿಗಳಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಶಾಪ್ಗಳಲ್ಲಿ ಈ ಚನ್ನರಾಯಪಟ್ಟಣದ ಗೊಂಬೆಗಳನ್ನ ಕೂಡ ಇಟ್ಟಿದ್ರು ಅಲ್ಲಿ. ನಾನು ಆಲ್ರೆಡಿ ನನ್ನ ಹತ್ರ ಇತ್ತು. ಸೊ ಹಂಗಾಗಿ ನಾನು ಮತ್ತೆ ಅದ್ರ ಬಗ್ಗೆ ಏನೂ ತಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಆರ್ಗ್ಯಾನಿಕ್ ಜೇನುತುಪ್ಪ ನೋಡಬೇಕು ಅಂತ ಹೋದ್ವಿ. ಅವರು ನಮ್ಗೆ ಹೇಳ್ತಿದ್ರು ಮೇಡಮ್ ಇದು ಆರ್ಗ್ಯಾನಿಕ್ ಬೆಲ್ಲ, ಬಟ್ ಹೊರಗಡೆ ನಾವು ಮಾಲ್ಗಳಲ್ಲಿ ಶಾಪ್ಗಳಲ್ಲಿ ತಗೊಳೋದಕ್ಕಿಂತ ಇದು ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು. 120 ರೂಪಾಯಿಂದ ಸ್ಟಾರ್ಟ್ ಆಗಿತ್ತು ಪ್ರೈಸಸಲ್ಲಿ. ಸೊ ವರ್ತ್ ಅಂತ ನನಗನ್ನಿಸ್ತು. ಅದಾದಮೇಲೆ ನೆಕ್ಸ್ಟ್ ನಾನು ಶ್ರೀಕೃಷ್ಣ ಬುಕ್ಕು, ಭಗವದ್ಗೀತೆ, ರಾಮಾಯಣ ಈ ಥರ ಎಲ್ಲ ಬುಕ್ಸ್ ಅಲ್ಲಿ ಶ್ರೀಕೃಷ್ಣ ಅಂತ ಒಂದು ಇದನ್ನೇ ಹಾಕಿದ್ರು. ಸೊ ಅಲ್ಲಿಗೆ ಬಂದೆ. ಕೆಲವೊಂದು ಬುಕ್ಗಳು ನನಗೆ ಬೇಕಾಗಿತ್ತು. ಅಲ್ಲಿ ಸರ್ಚ್ ಮಾಡಿದೆ, ನನಗೇನೋ ಅಲ್ಲಿ ನನಗೆ ಬೇಕಾಗಿರೋ ಕಲೆಕ್ಷನ್ ಸಿಗಲಿಲ್ಲ. ಅದಾದಮೇಲೆ ನಮ್ಮ ಫೇವ್ರೆಟ್ ಪಾರ್ಟ್ ಬಂದು ಚಿತ್ರಕಲಾ ವಿಭಾಗ. ಎಷ್ಟು ಪೇಂಟಿಂಗ್ ಅಂದರೆ ನಿಜವಾಗ್ಲೂ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು. ಸೊ ಅಲ್ಲಿ ಒಂದು ಚಾರ್ಟ್ ಕೂಡ ಹಾಕಿದ್ದಾರೆ, ನಿಮ್ಮ ಅನಿಸಿಕೆನ ಒಂದು ರೈಟಿಂಗಲ್ಲಿ ಬರ್ತು ತೋರಿಸಿ ಅಂದರೆ ಸುಮಾರಷ್ಟು ಜನ ಬಂದಿರೋ ಎಲ್ಲೋ ಅಲ್ಲಿ ಆಟೋಗ್ರಾಫ್ನ ಹಾಕ್ತಾಯಿದ್ರು. ಅವ್ರಿಗೇನು ಅನ್ನಿಸ್ತಿತ್ತು ಅದ್ರ ಬಗ್ಗೆ ಹೇಳ್ತಿದ್ರು. ಸೊ ನಾನು ಅದ್ರದ್ದೆಲ್ಲ ಒಂದು ಪಿಕ್ ತಗೊಂಡು ಮತ್ತೆ ಸ್ವಲ್ಪ ಆಚೆ ಬಂದ್ವಿ. ಆಚೆ ಬಂದಿದ್ದಾದಮೇಲೆ ಅಲ್ಲಿ ಎಲ್ಲ ಥರ ಫುಡ್ ಅಂದರೆ ಇವಾಗ ಆರ್ಗ್ಯಾನಿಕ್ ಆಗಿ ಏನೇನೆಲ್ಲ ಟ್ರೈ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಇನ್ಸ್ಟೆಂಟ್ ಗೋಬಿ ಯಾವ ಥರ ಮಾಡೋದು, ಇನ್ಸ್ಟೆಂಟಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವ ಥರ ಮಾಡಬೇಕು ಐಟಮ್ನ ಅನ್ನೋದನ್ನು ಕೂಡ ಅಲ್ಲಿ ಸೇಲ್ ಮಾಡ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ಆಚೆ ಬಂದ್ವಿ. ಆಚೆ ಬಂದಮೇಲೆ ಅಲ್ಲಿ ಯಕ್ಷಗಾನ ಕೂಡ ನಡೀತಾ ಇತ್ತು. ನೈಟ್ ಆಗಿರೋದ್ರಿಂದ ತುಂಬ ಜನ ಕೂತು ಕೇಳ್ತಾ ಇದ್ರು. ನೀವಿಲ್ಲಿ ನೋಡ್ತಿದ್ರೆ ಸಖತ್ ಚೆನ್ನಾಗಿತ್ತು. ಆ ಎನರ್ಜಿ ಇರುತ್ತೆ ಗೊತ್ತಾ, ಅದೊಂದು ಆ ಸೌಂಡ್ಗೆ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಆ ವೈಬೇ ಬೇರೆ ಅಲ್ಲಿ. ಸೊ ಮಕ್ಕಳಿಗೋಸ್ಕರ ಎಲ್ಲ ಥರ ಆಟ ಗೇಮ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲೊಂದು ಟ್ರೀ ಹಾಕಿದ್ದಾರೆ. ಈ ಟ್ರೀಯಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಅಲ್ಲಿ ಹೋಗಿ ಅಂದರೆ ಸ್ವದೇಶಿ ಮೇಳ ನೋಡಿದ್ದಕ್ಕೆ ನಿಮಗೆ ಏನು ಅನ್ನಿಸ್ತು ಫೀಲ್ ಅನ್ನೋದ್ರ ಬಗ್ಗೆ ಇಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಬರೆದಿದ್ರು. ಸಖತ್ತಾಗಿ ಇಷ್ಟ ಆಯಿತು ನನಗೂ. ಎಷ್ಟೊಂದು ನಾನು ಓದಿದೆ ಅಲ್ಲಿ ನಿಂತು. ಸೊ ನಾವು ಬರೆಯೋಕ್ಕೆ ಪೆನ್ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನೋಡೋದಷ್ಟೇ ನಮ್ಮ ಭಾಗ್ಯ ಆಗಿತ್ತು ಅಲ್ಲಿ. ಸೊ ನೋಡಿದೆ ಚೆನ್ನಾಗಿ ಬರೆದಿದ್ರು, ಯಾರೋ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಬರೆದಿದ್ರು. ಅದಾದಮೇಲೆ ನಾನು ನೆಕ್ಸ್ಟ್ ಮನೆಗೆ ಹೊರಡಬೇಕಾಗಿತ್ತು. ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ಸ್ವದೇಶಿ ಮೇಳನ ಖಂಡಿತ ಒಂದ್ಸಲ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.